IPL ಉಸಿರು ತನಕ ನಾನು ಇದೇ ತಂಡ ಬಿಟ್ರೆ ಬೇರೆ ಯಾವ ತಂಡಕ್ಕೂ ಹೋಗಲ್ಲ, ನನ್ನ ಸರ್ವಸ್ವವನ್ನ ಕೊಟ್ಟಿದ್ದೀನಿ ಈ ಟೀಮ್ಗೆ ಅಂತ ಹೇಳ್ತಾರೆ ಗೌತಮ್. ಬೇರೆ 15 ವರ್ಷ ತಮ್ಮ ಉಸಿರು ತಮ್ಮ ರಕ್ತ ಕೊಡೋರು ಯಾರಿದ್ದಾರೆ? ಯಾರು ಇಲ್ಲ. ಹಿಸ್ಟ್ರಿ ಆಲ್ರೆಡಿ ಇದು ಅಂತ 1000 ಕೋಟಿ ಬೇಕಾದ್ರೂ ಕೊಡೋರು ನೋಡಿದ್ರೆ ಯಾರು ಮಾಡಕ್ಕಾಗಲ್ಲ ಅನ್ನೋದು. ಇದು ಅವರು 2008 ಇಂದ ಏನು ಆ ಟ್ರಾನ್ಸಿಷನ್ ಮತ್ತೆ ಅಲ್ಲಿಂದ ಗ್ರೋತ್ ಆಸ್ ಎ ಹ್ಯೂಮನ್ ಬೆಟರ್ ಆದ್ರು, ಆಸ್ ಎನ್ ಅಥ್ಲೆಟ್ ಯಾವ ತರ ಇದ್ರು ಚೀಕು ಇಂದ ಇವಾಗ ಆಗಿರೋ ರಿಪ್ ಕೋಹ್ಲಿ. ಇದು ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅಲ್ಲಿ ಇದು ಕಪ್ ಹತ್ರ ಹೋಗಿದ್ದಾರೆ, ಬಟ್ ಆ ಕಪ್ ಒಂದೇ ಅಂತಲ್ಲ, ಅವ್ರು ಇವತ್ತು ಯಾರು ಆರಾಮಾಗಿ ಮಲಗ್ತಾರೆ ಅಂದ್ರೆ RCB ಫ್ಯಾನ್ಸ್. ಅಲ್ಲ, ಇವತ್ತು ಮಲಗದೆ ಇಲ್ಲ, ಫುಲ್ ಸೆಲೆಬ್ರೇಟ್ ಮಾಡ್ತಾರೆ. ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಬಿಟ್ಟಿರುತ್ತೆ, ನಾಳೆ ಸ್ಟೇಟ್ ಆಲ್ರೆಡಿ ಡಿಕ್ಲೇರ್ ಮಾಡ್ಬಿಡ್ಬೇಕು. ಅಲ್ಲ, ಅದು ಆಲ್ರೆಡಿ ಈ ಮ್ಯಾಚಿಗೆ ಮುಂಚೆನೆ ಹಾಕಿದ್ರು. ಬಟ್ ಇವ್ರು ಹೇಳ್ತಾರೆ ಇಂಟರ್ವ್ಯೂ, ನಾನು 17-18 ಇಯರ್ಸ್ ನನ್ನ ಹತ್ರ ಏನೇನಿದೆಯೋ ಎಲ್ಲ ಕೊಟ್ಬಿಟ್ಟಿದ್ದೀನಿ ನಾನು ಈ ಟೀಮ್ಗೋಸ್ಕರ, ಐ ಹ್ಯಾವ್ ಡನ್ ಲಾಟ್ ಅಂತ ಹೇಳ್ತಾರೆ ಇಂಟರ್ವ್ಯೂಲಿ. ಬಟ್ ಈ ಒಂದು ಫಲ ಸಿಕ್ಕಿದ್ವಿ ಕರೆಕ್ಟ್ ಟೈಮಲ್ಲಿ. ಇದು ಕೂಡ ಬಂದಿದೆ ಅಂದ್ರೆ ಯಾವ ತರ ಗ್ರಾಹಕತೆಗಳು ಕೂಡ ಬಂದಿರೋದು. IPL ಸಸ್ಪೆಂಡ್ ಆಗುತ್ತೆ, ಮತ್ತೊಮ್ಮೆ ಪುನರಾರಂಭ ಆಗುತ್ತೆ. 26ನೇ ತಾರೀಕು ಮೇ ಈ ಒಂದು ಫೈನಲ್ ನಡಿಬೇಕಾಯ್ತು, ಅದು ನಡೆಯಕ್ಕಾಗೋದಿಲ್ಲ. 3rd ಜೂನ್ ನಡಿಬೇಕು ಅಂತ ಇತ್ತು ಡೆಸ್ಟಿನಿಲಿ. 3-6-2025 ಆಡ್ ಮಾಡಿದ್ರೆ 18 ಸೀಸನ್, ಜೆರ್ಸಿ ನಂಬರ್ 18 ಎಲ್ಲ ಟಕ 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 ಅಂತ ತಾನಾಗ್ತಾನೆ ಕೂಡ ಬರ್ತಾ ಇರೋದು. ಆಮೇಲೆ ಆನ್ ದ ವೇ ಒನ್ ಆಫ್ಟರ್ ದಿ ಅದರ್ ರೆಕಾರ್ಡ್ ಮಾಡಿದ್ರು ಆ ಸೀಸನ್ ಅಲ್ಲಿ. ಎಲ್ಲ ಅವೇ ಮ್ಯಾಚಸ್ ಅನ್ನ ಗೆದ್ದಿದೀವಿ ಅಂತ ಹೇಳಿದ್ವಿ. ಸೊ ಈ ಫೈನಲ್ ಕೂಡ ಅವೇ ಅಲ್ಲೇ ಗೆದ್ದಿದೀವಿ ಗೌತಮ್. ಬಟ್ ಈಗ 6255 ದಿನ ಅಂತ ನಾವ್ ಏನ್ ಹೇಳ್ತಾ ಇದ್ವಿ, ಆ ವೆಯ್ಟ್ ಏನ್ ವಿರಾಟ್ ಕೊಹ್ಲಿ ಮಾಡಿದಾರಲ್ಲ, ಆ ವೆಯ್ಟ್ಗೆ 18 ವರ್ಷ ಆಗ್ಬಿಟ್ಟಿದೆ. ಯಾವ್ದು ನಾವು ಆ ಕಾತುರದಿಂದ ಕಾಯ್ತಾ ಇದ್ದಕ್ಕೆ. ಬಟ್ 18 ವರ್ಷದ ಯುವಕನ ಎನರ್ಜಿ ಇನ್ನೂ ಇಟ್ಕೊಂಡಿಯಾರಲ್ಲ ಇವರು. ಆ ಎನರ್ಜಿ ಎಲ್ಲೂ ಹೋಗಲ್ಲ. ಇವ್ರ ಎನರ್ಜಿ ಅಂತೂ ಕಮ್ಮಿ ಆಗಲ್ಲ, ಹೊರತು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವೈನ್ ಒಂದು ಪ್ರಾಬ್ಲಮ್ ಇದೆಯಲ್ಲ, ಫೈನ್ ವೈನ್ ಏಜ್ ಲೈಕ್ ಫೈನ್ ವೈನ್. ನೋಡಿ, ನಮ್ಗೆ ಇಂಗ್ಲಿಷ್ ಚೆನ್ನಾಗಿ ಬರಲ್ಲ, ಥ್ಯಾಂಕ್ ಯು. ಬಟ್ ಅದೇ ತರ ಆಗ್ತಾ ಇರೋದು. ಅಲ್ಲಿ ವಿರಾಟ್ ಕೊಹ್ಲಿ ಅವರು ಈಸ್ ಗೆಟಿಂಗ್ ಬೆಟರ್ ಎವ್ರಿ ಡೇ. ಅಂಡ್ ಆ ಅಗ್ರೆಷನ್ ನ ಯಾವ ತರ ಟ್ರಾನ್ಸಿಷನ್ ಮಾಡ್ಬೇಕು ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಅಂಡ್ ಅವ್ರು 18 ವರ್ಷದಿಂದ ಏನ್ ಕಾಯ್ತಾ ಇದ್ರು ಅದು ಇವತ್ತು ಸಿಕ್ಕಿದೆ. ಸೊ ಆ ಎಲ್ಲಾ ಪ್ಲೇಯರ್ ಆಕ್ಚುಲಿ ಆ ಫೀಲ್ ಮಾಡ್ತಾ ಇದ್ದಾರೆ. ಆ ಫೀಲ್ ಎಲ್ಲಾರ್ಗು ಇದೆ. ಈ ಒಂದೇ ವ್ಯಕ್ತಿಗಂತಲ್ಲ, ಈ 18 ವರ್ಷ ಈ ವ್ಯಕ್ತಿಗೋಸ್ಕರ ಈ ಟೂರ್ನಮೆಂಟ್ ಗೆಲ್ಬೇಕು ಅಂತ ಜಿತೇಶ್ವರ್ ಹೇಳ್ತಾರೆ. ಆ 18 ವರ್ಷ ಒಬ್ಬ ಮನುಷ್ಯ ಆ ದಿಟ್ಟ ನೇರ ಗುರಿ ಅಂತ ಏನ್ ಹೇಳ್ತಾರೆ ಅದನ್ನ ಇಟ್ಕೊಂಡು ಸೇಮ್ ಆಟಿಟ್ಯೂಡ್ ಅಲ್ಲಿ 18 ವರ್ಷ ಆಡ್ಕೊಂಡ್ ಬಂದು ಇವತ್ತು ಪ್ರತಿಫಲ ಸಿಕ್ಕಿದೆ.